ಕೈಯ ಕಬ್ಣನ. ಅನಿಕಾ, ಕೆಲ್ಸದವ್ರು ಇಷ್ಟೋ ತನಕ ಮಲ್ಗಿರ್ತಾರ? ಇದು ಒಳ್ಳೆ ಕೆಲ್ಸದವ್ರ ಲಕ್ಷಣ ಅಲ್ಲ. ಕೆಲ್ಸದವ್ರು ಬೆಳಗ್ಗೆ ಹಾಕು ಮುಂಚೆನೆ ಎದ್ದು ಕೆಲಸ ಮಾಡ್ಬೇಕು. ಏನು ಅಷ್ಟು ಬೇಗನಾ? ಮತ್ತೆ ಹರಕೆ ಹೊತ್ತಿಲ್ವಾ? ನೀನ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕಾ ಬೇಡ್ವಾ? ಹೋಗು ಅನಿಕಾ, ಬೇಗ ಮನೆ ಕಸ ಗುಡ್ಸಿ, ಮನೆ ಒರೆಸಿ, ಬಾಗ್ಲು ಮುಂದೆ ನೀರ್ ಹಾಕಿ ರಂಗೋಲಿ ಹಾಕ್ಬಿಡು. ಹೋಗು ಬಿರ್ನೆ. ಅಣ್ಣ, ನೀವೇನಿಲ್ಲಿ? ಏನೋ ನೀನು ಎಡ್ವಟ್ಟು ಸಾಹೇಬ್ರ ಹತ್ರ ಯಾಕೋ ಜಗಳ ಮಾಡ್ಕೊಂಡೆ? ಜಗಳ ಅಲ್ಲ, ಏನಿಲ್ಲ ಅಣ್ಣ. ಆದರೆ ನನಗೊಂದು ಅರ್ಥ ಆಗ್ತಾಯಿಲ್ಲ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ. ಮೊದಲು ನೀನು ಅವ್ರಿಗೆ ಏನು ಮಾಡಿದೆ ಅಂತ ಹೇಳೋ. ಆಯಪ್ಪ ಬೇರೆ ಅಷ್ಟೊಂದು ಗರಂ ಆಗಿದ್ದಾನೆ. ನೀನೇನಾದರೂ ಅವ್ರ ಕೈ ಸಿಕ್ಕಾಕೊಂಡ್ರೆ ಮುಗೀತು ಕತೆ. ಅದೇ ಭಯ ಆಗ್ತಿದೆ ಅಣ್ಣ. ನಾನು ಅವ್ರಿಗೇನು ಮಾಡಿಲ್ಲ, ಆದರೂ ನನಗೆ ಹಿಂಗೆ ಮಾಡ್ತಿದ್ದಾರೆ ಅವರು. ಅವ್ರು ಹಾಗೆ ಕಣೋ, ದೊಡ್ಡ ಜನ, ದೊಡ್ಡ ಪೋಸ್ಟಲ್ಲಿ ಇರೋರು. ವಿಧಿ ಇಲ್ಲದೆ ನಾವೇ ತಗ್ಗಿ ಬಗ್ಗಿ ನಡಿಬೇಕಷ್ಟೆ. ಅಪ್ಪಿ ತಪ್ಪಿನೋ ಅವ್ರ ಕಣ್ಣಿಗೆ ಕಾಣಿಸ್ಕೊಳಕ್ ಹೋಗ್ಬೇಡ. ಮನೆ ಬಿಟ್ಟು ಎಲ್ಲಿಗೂ ಹೋಗಕ್ಕೆ ಹೋಗ್ಬೇಡ. ನಾನು ಎಲ್ಲಂದಲ್ಲಿ ಬಚ್ಚಿಟ್ಕೊಳ್ಳೋದು ಕಷ್ಟ ಅಣ್ಣ. ನಾಳೆ ದಿನ ಅವ್ರಿಗೆ ನಾನಿರೋ ಜಾಗ ಗೊತ್ತಾದ್ರೂ ಕಷ್ಟನೇ. ಅದಕ್ಕೆ ಮನೆ ಒಳಗಡೆನೆ ಬಚ್ಚಿಟ್ಕೊಂಡಿದ್ದೀನಿ. ಸರಿನಪ್ಪ, ಆದರೆ ಹುಷಾರು, ಹೊರಗಡೆ ಬರೋದಕ್ಕೆ ಹೋಗ್ಬೇಡ. ಹಾಂ ಅಣ್ಣ, ಹಂಗೆ ಮಾಡ್ತೀನಿ. ಅದು ಅವ್ರೇನಾದರೂ ಕೇಳಿದ್ರೆ ನೀನು ಮಾತ್ರ ದಯವಿಟ್ಟು ಏನು ಹೇಳಕ್ ಹೋಗ್ಬೇಡ. ಮನೆ ಕಡೆ ಹೋಗಿದ್ದೆ, ಅದ್ರಲ್ಲಿ ಯಾರು ಇಲ್ಲ ಅಂತ ಹೆಂಗಾದ್ರೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡೋಣ. ಸರಿ, ನೀನು ಹೇಳ್ದಂಗೆ ಹೇಳ್ತೀನಿ. ನೀನು ಮಾಡಿರೋ ಹೆಲ್ಪನ್ನು ನಾನಿನ್ನೂ ಮರ್ತಿಲ್ಲ. ನೀನು ನನಗೆ ಬೇರೆಯವ್ರನ್ನ ಹಿಡಿಯೋದಕ್ಕೆ ಹೆಲ್ಪ್ ಮಾಡಿದಲ್ಲ, ಅದಕ್ಕೋಸ್ಕರ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಇದೊಂದು ಹೆಲ್ಪ್ ಮಾಡಿ ಪುಣ್ಯ ಕಟ್ಕೊಳ್ಳೋಣ. ನೀನು ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಸರಿ, ನಾನಿನ್ನು ಬರ್ತೀನಿ. ಏನ್ ನೋಡ್ತಾ ಇದ್ರಿ ಮೇಡಮ್? ಏನೂ ಇಲ್ಲ. ಅದು ಶಂಭು, ಅಂಬಿ ಇದ್ದಾಳ ಅಥವಾ ಹೋದ್ಲಾ? ಇದ್ದಾಳಲ್ಲ. ಯಾಕೆ ಮೇಡಮ್, ಏನಾಯ್ತು? ಏನೂ ಇಲ್ಲ. ಅವಳ ರೂಮ್ಗೆ ಹೋಗಿ ಅವಳನ್ನ ಎಬ್ಬಿಸ್ಬೇಕು. ಮೇಡಮ್, ಏನಾಯ್ತು? ಮೇಡಮ್, ನೀವು ಅಂತ ಕೆಲಸ ಮಾತ್ರ ಮಾಡಕ್ ಹೋಗ್ಬಿಡಿ. ಅವಳು ಸರಿ ಇಲ್ಲ. ಯಾಕೆ? ಅವಳು 11 ಗಂಟೆ ಮುಂಚೆ ಎದ್ದೇಳೋದೇ ಇಲ್ಲ. ಅಕಸ್ಮಾತ್ ಯಾರಾದ್ರೂ ಅವಳನ್ನ ಎಬ್ಸಕ್ ಹೋದ್ರು ಅಂದ್ರೆ ಮುಗೀತವ್ರ ಕತೆ. ಏನ್ ಮಾಡ್ತಾಳೆ? ಏನ್ ಮಾಡ್ತಾಳ? ಸರಿಯಾಗಿ ಮಕ್ಕೆ ಹೊಡಿತಾಳೆ ಮೇಡಮ್.
ಹಿಂಗೆ ಒಂದ್ಸಲ HMT ಅಂಬಿ ನೆಪ್ಸಕ್ ಹೋಗಿದ್ನಂತೆ. ಅವಳು ಹೊಡೆದಿದ್ದ ಏಟ್ಗೆ ಹಲ್ಲುದ್ರೋಗ್ಬಿಟ್ಟು ಹಲ್ ಸೆಟ್ ಹಾಕ್ಸ್ಕೊಂಡವನೆ. ನಿಜನಾ? ಹ್ಞೂ ಮೇಡಮ್, ಸಖತ್ ಡೇಂಜರಸ್ ಅವಳು. ಹೌದು, ನೀವ್ಯಾಕೆ ಇಷ್ಟು ಗಾಬರಿ ಆಗ್ತಿದ್ದೀರಾ? ಕೆನ್ನೆ ಎಲ್ಲ ಮುಟ್ಟು ನೋಡ್ಕೊತಿದ್ದೀರಾ? ಯಾಕೆ ಅಂಬಿ ಯಾವತ್ತನ ಹೊಡೆದವಳ? ಏನು? ನಾನು ಯಾಕೆ ಕೇಳ್ತೀನಿ? ಅದು ಅವಳ ಹತ್ರ. ಅದು ಸರಿ, ನಿನ್ಗೆ ಅಂಬಿ ಬಗ್ಗೆ ಇಷ್ಟೆಲ್ಲ ಹೇಗೆ ಗೊತ್ತು? ಅದು ಅದು ಕಮ್ಲಿ ನಂಗೆ ಅಂಬಿ ಬಗ್ಗೆ ಎಷ್ಟೋ ಸಲ ಹೇಳಿದಾಳೆ. ಅಲ್ಲ, ಅವರಿಬ್ರು ಅಷ್ಟು ಕ್ಲೋಸ್ ಅಲ್ಲ, ಜೊತೆಗೆ ಬೆಳೆದೂ ಇಲ್ಲ. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಮತ್ತೆ ಹೇಗೆ? ಅದು ಕಮ್ಲಿಗೆ HMT ಹೇಳಿದಂತೆ, HMT ನಂಗೆ ಹೇಳಿದಾನೆ. ಅದೆಲ್ಲ ಬಿಡಿ ಮೇಡಮ್, ಏನೇ ಆಗ್ಲಿ ಅಂಬಿ ತಾನಾಗಿ ತಾನು ಹೇಳೋವರೆಗೂ ಅವಳು ನೆಪ್ಸಕ್ ಹೋಗ್ಬಿಡಿ, ಸರಿನಾ? ಸರಿ ಸರಿ. ಅಯ್ಯೋ, ನಾನು ಯಾಕೆ ಅವಳು ನೆಪ್ಸ್ಲಿ? ನನಗೆ ಯಾಕೆ ಬೇಕು? ಅಬ್ಬಾ, ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿದೆ, ಇಲ್ಲಾಂದ್ರೆ ಕಮ್ಲಿ ಸಿಕ್ಕಾಕೋತಿದ್ಲು. ಯಾರು ಬಂದ್ರಪ್ಪ? ಮತ್ತೆ ಪೊಲೀಸ್ ಅವ್ರು ಏನಾದ್ರು? ಅಮರ್, ಬಿಡೋ ನನ್ನ. ರಚನಾ, ಜೋರಾಗಿ ಮಾತಾಡ, ಮೆತ್ತಗೆ ಮಾತಾಡು. ಏನಾಯ್ತು ನಿಂಗೆ? ಯಾಕೋ ಹಿಂಗಾಡ್ತಿದ್ಯಾ? ನೋಡು, ಸುಮ್ಮನೆ ಇಲ್ಲೆಲ್ಲ ಬರಕ್ ಹೋಗ್ಬೇಡ. ಇಲ್ಲಿದ್ರೆ ನಿನಗೆ ಡೇಂಜರ್, ಹೊರಟೋಗು. ಡೇಂಜರಾ? ಏನ್ ಡೇಂಜರು? ಇಷ್ಟು ದಿನ ನಿನ್ ತಂಗಿನ ನಮ್ಮ ಮನೆಯವರೇ ಸಾಯಿಸಿದ್ದು ಅಂತ ಅನ್ಬಿಟ್ಟು ನಮ್ಮನ್ನ ದ್ವೇಷಿಸ್ತಿದ್ದೆ. ಈಗ ನಿನ್ ತಂಗಿ ವಾಪಸ್ ಬಂದಿದ್ದಾಳಲ್ವಾ, ಈಗ ಇನ್ನೇನ್ ಪ್ರಾಬ್ಲಮ್ಮು? ಅಮರ್, ನಿಂಗೆ ನಾನಂದ್ರೆ ಇಷ್ಟ ಇಲ್ವಾ? ಬಾ ನನ್ ಜೊತೆ. ರಚನಾ, ನಿನ್ಗೆಲ್ಲಾನು ನಾನು ಹೇಳಕ್ಕಾಗಲ್ಲ. ನಂದೇ ತಲೆ ಬಿಸಿಗಳಿದಾವೆ, ಹೇಳಿದ್ರು ನಿನಗೆ ಅರ್ಥ ಆಗಲ್ಲ. ನಾನು ಯಾವ್ದೋ ಸಮಸ್ಯೆ ಸಿಗಾಕೊಂಡಿದ್ದೀನಿ. ಅದೇ ಏನ್ ಪ್ರಾಬ್ಲಮ್ ಅಂತ ಕೇಳ್ತಿದ್ದೀನಲ್ವಾ, ನನ್ನ ಹತ್ರನೂ ಹೇಳಕ್ ಆಗಲ್ವಾ? ಸುಮ್ಮನೆ ಏನೇನೋ ರೀಸನ್ಸ್ ಕೊಡ್ಬೇಡ ಅಮರ್. ರಚನಾ, ಸುಮ್ಮನೆ ಹೊರಡು. ಹೇಳ್ತೀನಿ ತಾನು ಇಲ್ಲೆಲ್ಲ ಬರಕ್ ಹೋಗ್ಬೇಡ ಅಂತ. ಪ್ಲೀಸ್ ಹೊರಡು. ಯಾಕಮರ್, ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಹಿಂಗೆ ನಾನಂದ್ರೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತಾನೆ ಅನ್ಕೋ. ಮೊದ್ಲಿಲ್ಲಿಂದ ಹೊರಡು, ಮತ್ತೆ ಈ ಕಡೆ ಬರಕ್ ಹೋಗ್ಬೇಡ. ನಾನಾಗೆ ನಿನ್ನ ಹುಡ್ಕೊಂಡು ಬಂದಿದ್ದಕ್ಕೆ ಚೀಪ್ ಆಗೋದೆ ಅಲ್ಲ? ಸರಿ, ನಾನು ಬರಲ್ಲ, ನಾನು ಹೋಗ್ತೀನಿ. ನಿನಗೆ ನನ್ನ ಬಿಟ್ಟಿರೋದೇ ಖುಷಿ ಅಂತ ಅಂದರೆ ಒಬ್ಬನೇ ಆರಾಮಾಗಿರು. ನಾನು ಹೋಗ್ತೀನಿ, ಮತ್ತೆ ಯಾವತ್ತೂ ಬರಲ್ಲ.
ನಾನು ಕ್ಷಮಿಸ್ಬಿಡು ಚಿನ್ನ. ನಿನ್ನ ಪ್ರೀತಿನ ಉಳಿಸ್ಕೊಳಕ್ಕಾಗ್ದಿರೋ ನದದೃಷ್ಟ ನಾನು. ನಿನಗೆ ನೋವು ಕೊಡ್ತಿರೋ ಪಾಪಿ ನಾನು. ನನ್ನ ಕ್ಷಮಿಸ್ಬಿಡು. ಅತ್ತೆಮ್ಮ, ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ. ಅಬ್ಬಾ, ಇವಳು ಫೈನಲಿ ಕಾಲೇಜಿಗೆ ಹೋದ್ಲು. ಈಗ ನಾನು ಆರಾಮಾಗಿರ್ತೀನಿ. ಇದೇನಿದು ಕಮ್ಲಿ? ಒಣಗೋಗಿರೋ ಚಪಾತಿ, ತಣ್ಣಗಾಗಿರೋ ಸಾಂಬಾರು. ಸೇವೆ ನಿಕಾ, ಸೇವೆ. ಇದನ್ ತಿಂದ್ರೇನೆಯ್ಯ ನಿನ್ನರ್ಕೆ ತೀರದು. ಇನ್ನು ಸ್ವಲ್ಪ ಬೇಕಂದ್ರೆ ಹೇಳು, ಅತ್ತೆಮ್ಮ ಹಾಕ್ತಾರೆ. ಏನ್ ಕರ್ಮ ನಂದು. ನಾನು ಯಾಕಾದ್ರೂ ಈ ಮನೆಗೆ ಟೆಸ್ಟ್ ಮಾಡಕ್ ಬಂದು. ಅಲ್ಲ, ಇವಳು ಅಂಬಿನ ಕಂಬ್ಲಿನ ನನ್ಗೆ ಎಷ್ಟೇ ಒದ್ದಾಡಿದ್ರು ಒಂದು ಅರ್ಥನೇ ಆಗ್ತಿಲ್ವಲ್ಲ. ಹೊಟ್ಟೆ ಬೇರೆ ಹಸಿತಿದೆ, ಇದನ್ನ ನಾನು ತಿನ್ನಲ್ಲ. ಚಾಯ್ಸ್ ಇಲ್ಲ ಈಗ. ಏನಿವಳು ಇಷ್ಟೊತ್ತಾದ್ರೂ ಎದ್ದೇ ಇಲ್ವಲ್ಲ? ಬಂದಿದ್ದೀನಿ, ಆದ್ರೆ ಒಳಗಡೆ ಹೆಂಗ್ ಬರೋದು ಅಂತ ಗೊತ್ತಾಯ್ತಿಲ್ಲ ಶಂಭು. ಅಲ್ಲಿ ಚಿಕ್ಕಮ್ಮ ಅವರ ಕಂಬ್ಲಿ, ಊರ್ಮಿಳಾ ಮೇಡಮ್ ನಿನ್ನ ರೂಮ್ ಮುಂದೆನೆ ಶಿವನ್ ಮುಂದೆ ನಂದಿ ನಿಂತಿರೋ ಥರ ಕಾಯ್ತಾ ನಿಂತವ್ರೆ. ಹೌದಾ? ಏನ್ ಮಾಡೋದು ಶಂಭು? ಒಂದು ನಿಮಿಷ ನೀನು ಲೈನಾಗಿ ಇರು. ಹಾಂ,
ಮೇಡಮ್ ನಿಮ್ಗೊಂದು ವಿಷಯ ಗೊತ್ತಾ? ಅಂಬಿ ಸರಿ ಇಲ್ಲ ಮೇಡಮ್. ಗೊತ್ತಾಗ್ತಿದೆ. ಅಯ್ಯೋ ನಿಮಗೆ ಗೊತ್ತಿಲ್ಲ, ಅವಳು ಎದ್ದ ತಕ್ಷಣ ಕಾಪಿ ಇಲ್ಲ ಅಂದ್ರೆ ಅಟ್ಟೆ, ಅದ್ರಾಗೂ ಸಕ್ಕರೆ ಜಾಸ್ತಿ ಇರಬೇಕು. ಇಲ್ಲ ಅಂದ್ರೆ ಯಾರ್ದು ಮುಖ ಮೂತಿ ನೋಡಲ್ಲ ಅವಳು, ಏನ್ ಮಾಡ್ತಾಳೋ ಗೊತ್ತಾಗಕ್ಕಿಲ್ಲ. ಓ ಹೌದಾ? ಹ್ಞೂ ಮೇಡಮ್, ಕೈಗೆ ಸಿಕ್ಕಿದ್ದನ್ನ ಹಂಗೆ ಎತ್ಕೊಂಡು ಚಾಚ್ಬಿಡ್ತಾಳೆ. ಹೌದೌದು, ಹಾಗೆ ಮಾಡಿದ್ರೆ ಮಾಡ್ಬೋದು. ಬಂದೆ. ಮೇಡಮ್ ಎಲ್ಲಿಗೆ? ಹಾ, ಇನ್ನು ಜಾಸ್ತಿ ಸಕ್ಕರೆ ಹಾಕೊಂಡು ಕಾಫಿ ಮಾಡ್ಕೊಂತಾರದಕ್ಕೆ. ಓಕೆ ಓಕೆ. ಅಂಬಿ ಬೇಗ ಬಾ. ಸರಿ ಶಂಭು. ಏನು ಏನೋ ಬಾಗಿಲು ಸದ್ದಾಯ್ತು. ಅಂಬಿ ಎದಿರ್ಬೇಕು ಮೇಡಮ್. ಓ ಸರಿ. ಕಾಫಿ ರೆಡಿ. ಸಕ್ಕರೆ ಚೆನ್ನಾಗಿ ಸುರಿದಿದ್ದೀನಿ. ಚೆನ್ನಾಗೇ ಇದೆ, ಪರವಾಗಿಲ್ಲ. ಹಲೋ, ಇನ್ನೂ ಏನಿಲ್ಲ ನಿಂತಿದ್ದೀರಲ್ಲ, ಹೊರಡ್ಬೋದು ತಾನೆ? ಅಂಬಿ ರೂಮಲ್ಲೇ ಇದ್ಲು, ಇಲ್ಲೇ ಮಲಗಿದ್ಲು. ಅಂದ್ರೆ ಇವಳು ಅಂಬಿನೇ, ಯಾಕಂದ್ರೆ ಕಮಲಿ ಅಲ್ಲಿದ್ದಾಳಲ್ಲ.